ನಮಸ್ಕಾರ ವೃಷಭ ರಾಶಿಯ ಬಂಧುಗಳೇ, 2025ನೇ ವರ್ಷವು ನಿಮ್ಮ ಜೀವನದಲ್ಲಿ ಮಹತ್ವದ ಬೆಳವಣಿಗೆಗಳನ್ನು ತರುವ ಸಂಭಾವ್ಯ ವರ್ಷವಾಗಿದೆ. ಗ್ರಹಗಳ ಸಂಚಾರ ಮತ್ತು ಅವರ ಪ್ರಭಾವಗಳ ಪ್ರಕಾರ ಈ ವರ್ಷವು ನಿಮ್ಮ ವೃತ್ತಿ, ಹಣಕಾಸು, ಆರೋಗ್ಯ, ವೈಯಕ್ತಿಕ ಸಂಬಂಧಗಳು, ಶಿಕ್ಷಣ ಮತ್ತು ಸಂಸಾರ ಜೀವನದಲ್ಲಿ ಹಲವಾರು ಮಹತ್ವದ ಬದಲಾವಣೆಗಳನ್ನು ತರುತ್ತದೆ. ಈ ವರ್ಷವನ್ನು ಉತ್ತಮವಾಗಿ ಆಳವಿಡಲು ಮತ್ತು ಯಶಸ್ವಿಯಾಗಿ ನಿರ್ವಹಿಸಲು ಗ್ರಹಗಳ ಪ್ರಭಾವ ಮತ್ತು ಅವರ ಪರಿಣಾಮಗಳ ಬಗ್ಗೆ ಸಮಗ್ರವಾಗಿ ತಿಳಿದುಕೊಳ್ಳುವುದು ಅಗತ್ಯ. ಈ ವೃಷಭ ವಾರ್ಷಿಕ ಭವಿಷ್ಯವು ನಿಮಗೆ ಮಾರ್ಗದರ್ಶನ ನೀಡಲಿದ್ದು, ವರ್ಷದ ಅತ್ಯುತ್ತಮ ಮತ್ತು ಸವಾಲುಗಳ ಸಮಯಗಳ ಬಗ್ಗೆ ಸ್ಪಷ್ಟ ವಿವರಣೆ ನೀಡುತ್ತದೆ. ವೃಷಭ ರಾಶಿ 2025 ವೃತ್ತಿ ಭವಿಷ್ಯ. ಉದ್ಯೋಗ. 2025ನೇ ವರ್ಷದಲ್ಲಿ ವೃಷಭ ರಾಶಿಯ ಉದ್ಯೋಗಿಗಳಿಗೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗುವ ನಿರೀಕ್ಷೆಯಿದೆ. ಜನವರಿಯಿಂದ ಮಾರ್ಚ್ವರೆಗೆ ಶನಿ 10ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಶ್ರಮಕ್ಕೆ ಉತ್ತಮ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಪ್ರಸ್ತುತ ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳನ್ನು ಪಡೆಯುವ ಅವಕಾಶಗಳು ಲಭ್ಯವಾಗಬಹುದು. ಮೇ 18ರಂದು ರಾಹು 10ನೇ ಮನೆಗೆ ಪ್ರವೇಶಿಸುವುದರಿಂದ ವೃತ್ತಿ ಜೀವನದಲ್ಲಿ ಆಕಸ್ಮಿಕ ಬದಲಾವಣೆಗಳು ಆಗಬಹುದು. ಇದು ನಿಮಗೆ ಒಳ್ಳೆಯದಾಗಿಯೂ ಅಥವಾ ಕಠಿಣ ಪರೀಕ್ಷೆಯಾಗಿಯೂ ಪರಿಣಮಿಸಬಹುದು. ನಿಮ್ಮ ಕಾರ್ಮಿಕ ಜೀವನದಲ್ಲಿ ಎಚ್ಚರಿಕೆ ಅಗತ್ಯ. ಮೇ 14ರಂದು ಗುರು 2ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ನಿಮಗೆ ಹೊಸ ಉದ್ಯೋಗ ಅವಕಾಶಗಳು ಲಭ್ಯವಾಗಬಹುದು. ನಿಮ್ಮ ಮಾತಿನ ಶಕ್ತಿ ಹೆಚ್ಚಾಗುವುದರಿಂದ ಅಧಿಕಾರಿ ವರ್ಗ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಬಹುದು. ಆಗಸ್ಟ್ 12ರ ನಂತರ ನೀವು ಉನ್ನತ ಹುದ್ದೆಗೆ ಆಯ್ಕೆಯಾಗುವ ಅಥವಾ ಹೊಸ ಉದ್ಯೋಗದಲ್ಲಿ ಉತ್ತಮ ಸಂಬಳ ಪಡೆಯುವ ಸಾಧ್ಯತೆ ಇದೆ. ವರ್ಷಾಂತ್ಯದಲ್ಲಿ ಜನವರಿಯಲ್ಲಿ ಮಾಡಿದ ಶ್ರಮದ ಫಲಿತಾಂಶವನ್ನು ಪಡೆಯುವಿರಿ. ವ್ಯಾಪಾರ. ಹೊಸ ವ್ಯವಹಾರ ಶುರು ಮಾಡುವವರಿಗೆ ಇದು ಉತ್ತಮ ಸಮಯವಾಗಿರಬಹುದು. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ಹೊಸ ಹೂಡಿಕೆಗಳು ಲಾಭಕರವಾಗುವ ನಿರೀಕ್ಷೆಯಿದೆ. ಈ ವರ್ಷ ನಿಮಗೆ ನಿಮ್ಮ ವ್ಯಾಪಾರದಲ್ಲಿ ತಂತ್ರಜ್ಞಾನ, ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಹೊಸ ವಿಧಾನಗಳನ್ನು ಬಳಸುವುದರಿಂದ ಹೆಚ್ಚು ಲಾಭದಾಯಕ ಪರಿಸ್ಥಿತಿ ಉಂಟಾಗಬಹುದು. ಹಣಕಾಸು ಭವಿಷ್ಯ. 2025ನೇ ವರ್ಷ ವೃಷಭ ರಾಶಿಯವರಿಗೆ ಹಣಕಾಸಿನ ದೃಷ್ಟಿಯಿಂದ ಸಾಧಾರಣವಾಗಿ ಉತ್ತಮ ವರ್ಷವಾಗಬಹುದು. ಜನವರಿ ಮಾರ್ಚ್ ಈ ಅವಧಿಯಲ್ಲಿ ನಿಮ್ಮ ಆದಾಯದಲ್ಲಿ ಸ್ವಲ್ಪ ಏರಿಕೆ ಕಂಡುಬರಬಹುದು. ಮೇ 14ರಂದು ಗುರು 2ನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ಆದಾಯದ ಹೊಸ ಮಾರ್ಗಗಳು ಉದ್ಭವಿಸಬಹುದು. ಜುಲೈ, ಆಗಸ್ಟ್ ಹೂಡಿಕೆಗಳ ಪ್ಲಾನ್ ಮಾಡುವ ಉತ್ತಮ ಸಮಯ. ದೀರ್ಘಾವಧಿ ಹೂಡಿಕೆಗಳಲ್ಲಿ ಲಾಭದಾಯಕ ಅವಕಾಶಗಳು ಲಭ್ಯವಾಗಬಹುದು. ಅಕ್ಟೋಬರ್, ಡಿಸೆಂಬರ್ ಸಾಲ ಅಥವಾ ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸುವುದು ಒಳಿತು. ಸೂಚನೆ: ಖರ್ಚನ್ನು ನಿಯಂತ್ರಿಸುವ ಮೂಲಕ ನೀವು ಹಣಕಾಸಿನ ಸ್ಥಿರತೆಯನ್ನು ಸಾಧಿಸಬಹುದು. ಸೀಮಿತ ಬಂಡವಾಳ ಹೂಡಿಕೆ ಮಾಡಿ ಹೆಚ್ಚಿನ ಲಾಭಕ್ಕಾಗಿ ಆಪ್ತರ ಸಲಹೆ ಪಡೆಯುವುದು ಒಳ್ಳೆಯದು. ಆರೋಗ್ಯ ಭವಿಷ್ಯ. 2025ರಲ್ಲಿ ವೃಷಭ ರಾಶಿಯವರ ಆರೋಗ್ಯ ಸಾಧಾರಣವಾಗಿ ಉತ್ತಮವಾಗಿರಲಿದೆ. ಜನವರಿ ಮಾರ್ಚ್ ನಿಮ್ಮ ದೈನಂದಿನ ಜೀವನಶೈಲಿಯನ್ನು ಸರಿಹೊಂದಿಸಿ. ಜೂನ್ ಸೆಪ್ಟೆಂಬರ್ ಆಯುರ್ವೇದ, ಯೋಗ ಅಥವಾ ಧ್ಯಾನವನ್ನು ಅನುಸರಿಸುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬಹುದು. ನವೆಂಬರ್, ಡಿಸೆಂಬರ್ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಶೀತ, ಜ್ವರ, ಮೈಕಿಚು, ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ. ಸೂಚನೆ: ನಿಯಮಿತ ವ್ಯಾಯಾಮ ಮಾಡಿ. ಅತಿಯಾಗಿ ಒತ್ತಡಕ್ಕೆ ಒಳಗಾಗದಿರಿ. ಆಹಾರದ ಮೇಲೆ ಹೆಚ್ಚಿನ ಗಮನ ಹರಿಸಿ. ಪ್ರೇಮ ಮತ್ತು ವೈವಾಹಿಕ ಭವಿಷ್ಯ. 2025ರಲ್ಲಿ ಪ್ರೇಮ ಸಂಬಂಧಗಳು ಮತ್ತು ವೈವಾಹಿಕ ಜೀವನದಲ್ಲಿ ಅನೇಕ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ. ಪ್ರೇಮ ಜೀವನ. ಜನವರಿ ಮಾರ್ಚ್ ಪ್ರೀತಿಯ ಜೀವನದಲ್ಲಿ ಸೌಂದರ್ಯ ಮತ್ತು ಸಂತೋಷ ಹೆಚ್ಚಾಗಬಹುದು. ಹೊಸ ಪ್ರೇಮ ಸಂಬಂಧಗಳ ಪ್ರಾರಂಭಕ್ಕೆ ಇದು ಉತ್ತಮ ಸಮಯ. ಮೇ 14ರಂದು ಗುರು 2ನೇ ಮನೆಗೆ ಪ್ರವೇಶಿಸುವುದರಿಂದ ಪ್ರೀತಿಯಲ್ಲಿ ಗಂಭೀರತೆ ಹೆಚ್ಚಾಗಬಹುದು. ಆಗಸ್ಟ್, ಸೆಪ್ಟೆಂಬರ್ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಸಂವಹನವನ್ನು ಸುಧಾರಿಸಲು ಪ್ರಾಮಾಣಿಕತೆ ಅಗತ್ಯ. ಶಿಕ್ಷಣ ಭವಿಷ್ಯ. ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ 2025 ಉತ್ತಮ ವರ್ಷವಾಗಬಹುದು. ಜನವರಿ, ಏಪ್ರಿಲ್ ಇದು ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳಲು ಉತ್ತಮ ಸಮಯ. ಮೇ, ಜುಲೈ ಉನ್ನತ ಶಿಕ್ಷಣಕ್ಕೆ ಹೋಗುವವರಿಗೆ ಯಶಸ್ಸು ಲಭಿಸಬಹುದು. ಆಗಸ್ಟ್, ಡಿಸೆಂಬರ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವವರು ಹೆಚ್ಚಿನ ಶ್ರಮ ಹಾಕಬೇಕು. ಸೂಚನೆ: ದೈನಂದಿನ ಅಧ್ಯಯನದ ಮೇಲೆ ಒತ್ತೊತ್ತಿಗೆ ಇಡಿ. ಗಮನ ಬೇರೆಡೆ ಹರಿದು ಹೋಗದಂತೆ ಗಮನವಿಟ್ಟು ಓದಿ. ಆನ್ಲೈನ್ ಕೋರ್ಸುಗಳು ಅಥವಾ ಹೆಚ್ಚುವರಿ ಶಿಕ್ಷಣಕ್ಕೆ ಅವಕಾಶಗಳನ್ನು ಅನ್ವೇಷಿಸಿ. ಕುಟುಂಬ ಮತ್ತು ಸಂಬಂಧಗಳು. 2025ರಲ್ಲಿ ವೃಷಭ ರಾಶಿಯವರ ಕುಟುಂಬದ ಬದುಕು ಸುಗಮವಾಗಿರಬಹುದು. ಜನವರಿ ಮೇ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧ ಕಾಪಾಡಿಕೊಳ್ಳಲು ಗಮನಹರಿಸಿರಿ.
ಜೂನ್ ಸೆಪ್ಟೆಂಬರ್ ಕೆಲವು ಮನಸ್ತಾಪಗಳು ಉಂಟಾಗಬಹುದು. ಅಕ್ಟೋಬರ್ ಡಿಸೆಂಬರ್ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯಬಹುದು. ಸೂಚನೆ: ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಆರ್ಥಿಕ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ಹಿರಿಯರ ಸಲಹೆಯನ್ನು ಆಲಿಸಿ ಅವರಿಗೆ ಗೌರವ ನೀಡಿ. ವೃಷಭ ರಾಶಿಯವರಿಗೆ 2025ರಲ್ಲಿ ಸಕಾರಾತ್ಮಕ ಮತ್ತು ಪ್ರತಿಕೂಲ ಸಮಯಗಳು. ಅತ್ಯುತ್ತಮ ತಿಂಗಳುಗಳು ಫೆಬ್ರವರಿ, ಮೇ, ಆಗಸ್ಟ್, ಡಿಸೆಂಬರ್. ಜಾಗರೂಕತೆಯ ಅವಧಿ ಜೂನ್, ಸೆಪ್ಟೆಂಬರ್, ನವೆಂಬರ್. ವೃಷಭ ರಾಶಿಯವರಿಗೆ 2025ರ ಪರಿಹಾರಗಳು: ಶನಿವಾರ ಶನಿ ದೇವರಿಗೆ ನಮಸ್ಕಾರ ಮಾಡಿ. ಗುರುವಾರ ಗಣಪತಿ ಹೋಮ ಅಥವಾ ಪೂಜೆ ಮಾಡಿ. ಹನುಮಾನ್ ಚಾಲೀಸಾ ಪಠಣ ಮಾಡುವುದು ಒಳ್ಳೆಯದು. ಮಾಂಸಾಹಾರ ಮತ್ತು ಆಲ್ಕೋಹಾಲ್ ತೆಗೆದುಕೊಳ್ಳುವುದನ್ನು ಕಡಿಮೆ ಮಾಡಿ. ಬುದ್ಧಿ ಮತ್ತು ಆರೋಗ್ಯಕ್ಕೆ ಶ್ರದ್ಧೆ ವಹಿಸಿ. ಸಾರಾಂಶ: 2025 ವೃಷಭ ರಾಶಿಯವರಿಗೆ ಸಮಗ್ರವಾಗಿ ಉತ್ತಮ ವರ್ಷ. ವೃತ್ತಿ, ಹಣಕಾಸು, ಶಿಕ್ಷಣ, ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ಬೆಳವಣಿಗೆಗಳೊಂದಿಗೆ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಸರಿ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಯಶಸ್ಸನ್ನು ಸಾಧಿಸಬಹುದು. ನಿಮ್ಮ ಭವಿಷ್ಯ ಪ್ರಜ್ವಲವಾಗಿರಲಿ.